ಚಾಮುಂಡಿ ಬೆಟ್ಟದ ಪ್ರಾಧಿಕಾರದ ಏನು ತೀರ್ಮಾನ ಇದೆ, ಎಷ್ಟು ಸಮಯ ಆಯಿತು ಬಂದು ಹಣ? ಕೇಂದ್ರ ಸರ್ಕಾರ ಕೊಟ್ಟ ಹಣ ಎಷ್ಟು ಸಮಯ ಆಯಿತು? ಬರೀ ದೂಷಣೆ ಮಾಡಿಕೊಂಡೇ ಕಳೆದ 3.5 ವರ್ಷ ಇವ್ರು ಕಾಲ ಕಳೆದ್ರಲ್ಲ. ಅಕ್ಕಿ ಕೊಡೋದು ಕೇಂದ್ರ, ಅಕ್ಕಿ ಕೊಟ್ಟಿರೋದು ನಂದು ಗ್ಯಾರಂಟಿ ಅಂತಂದರು. ಇಡೀ ರಾಜ್ಯದ ಒಳಗಡೆ ಒಂದೇ ಒಂದು ಅಭಿವೃದ್ಧಿ ಮಾಡ್ತಾ ಇಲ್ಲ. ಬರೀ ಕೇಂದ್ರ ನಮಗೆ ದುಡ್ಡು ಕೊಟ್ಟಿಲ್ಲ, ಕೇಂದ್ರ ಕೊಟ್ಟಿಲ್ಲ, 14ನೇ ಹಣಕಾಸು ಆಯೋಗ ಕೊಟ್ಟಿಲ್ಲ, ನಮಗೆ ಡಿವ್ಯಾಲ್ಯೂಯೇಷನ್ ಫಂಡ್ ಕೊಟ್ಟಿಲ್ಲ, ಬರೀ ಆರೋಪ ಮಾಡಿಕೊಂಡೇ ಕಳೆದ್ರಲ್ಲ. ನಾಚಿಕೆ ಆಗಕ್ಕೆ ಬೇಡ ನಿಮಗೆ? ನೋಡಿ, ಚಾಮುಂಡಿ ಬೆಟ್ಟದ ಒಳಗಡೆ ಏನು ಅಭಿವೃದ್ಧಿ ಇದೆ, ಇವತ್ತು ಒಂದು ಪ್ರಾಧಿಕಾರ ಅಂತ ರಚನೆ ಮಾಡಿದ ಮೇಲೆ ಅದ್ರ ಹಣ ಎಲ್ಲಿಗೆ ಖರ್ಚಾಗಬೇಕು? ಎಲ್ಲಿಗೆ ಆಗಬೇಕು? ಪ್ರಾಧಿಕಾರ ಅಂತ ಮಾಡೋದು ಪರ್ಪಸ್ ಏನಕ್ಕೆ? ಭಕ್ತಾದಿಗಳು ತಾಯಿ ಚಾಮುಂಡಿಗೆ ಅರ್ಪಣೆ ಮಾಡ್ತಾರೆ, ಅದರ ಮುಖಾಂತರ ಆ ಭಾಗದ ಅಭಿವೃದ್ಧಿ ಆಗಬೇಕು. ಬಂದಂಥ ಭಕ್ತರಿಗೆ ಎಲ್ಲ ಅವಶ್ಯಕತೆ ಬೇಕಾದಂಥ ಎಲ್ಲ ಸಂಗತಿಗಳು ಅದರಲ್ಲಿ ಮಾಡಬೇಕು ಅಂತ. ಆದರೆ ಈ ಹಣ ತೆಗೆದುಕೊಂಡೋಗಿ ಇವ್ರು ಏನು ಮಾಡ್ತಾ ಇದ್ದಾರೆ? ಇವರು ಅದೇನೇ ನಾನು ನಿಮ್ಗೆ ಹೇಳ್ತಿರೋದು, ಹುಂಡಿ ಹಣ ಮಾತ್ರ ಅಲ್ಲ. ಅದಕ್ಕೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ, ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಹೋರಾಟ ಪ್ರಾರಂಭ ಆಗಬೇಕು. ಸರ್ಕಾರದ ಸೌಮ್ಯದಿಂದ ದೇವಾಲಯಗಳು ಮುಕ್ತಿ ಆಗಬೇಕು. ಇದೇ ಕೆಲಸ ಮಸೀದಿಗೆ ಮಾಡ್ತಾರಾ? ಇದೇ ಕೆಲಸ ಚರ್ಚ್ಗೆ ಮಾಡ್ತಾರಾ? ಮಸೀದಿ ಚರ್ಚಲ್ಲಿ ಹೋಗ್ಬಿಟ್ಟು ಹಣ ಮಾಡ್ತಾರಾ? ನಿಮ್ಗೆ ಯಾಕೆ ಹಿಂದೂಗಳ ಹಣದ ಮೇಲೆ ಯಾಕೆ ಕಣ್ಣು ನಿಮಗೆ? ಮತ್ತು ಅಲ್ಲಿ ಬಂದಂಥ ಹಣವನ್ನು ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಆಗಬೇಕು. ಚಾಮುಂಡಿ ಬೆಟ್ಟ ದುಡ್ಡು ಬೇಕು, ಅಭಿವೃದ್ಧಿ ಬೇಡ. ಚಾಮುಂಡಿ ಬೆಟ್ಟ ಇರೋವಂಥ ಬಫರ್ ಝೋನನ್ನು ಕಬಳಿಸ್ತಾರೆ, ಅದಕ್ಕೆ ಕಾಂಪೌಂಡ್ ಹಾಕ್ತಾರೆ, ಅದಕ್ಕೆ ನಿಮ್ಮ ಸರ್ಕಾರದ ಅಧಿಕಾರಿ ಶಾಮೀಲಾಗ್ತಾರೆ. ಇದು ಏನಕ್ಕೆ? ಇದು ಯಾಕೆ ಅಂತಂದರೆ ಇದೊಂದು ಅಸಮರ್ಥ ಭ್ರಷ್ಟ ಸರ್ಕಾರ. ಸ್ವತಃ ಮಗನ್ನ ಮುಂದೆ ಬಿಟ್ಟು ದಂಧೆ ಮಾಡೋ ಅಂಥದ್ದು ಏನಾರು ಒಳ್ಳೇದಾಗತ್ತೇನ್ರಿ?